ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಚೆನ್ನಾಗಿದ್ದೀರಾ, ಸೂಪರ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ. 2024 ಈ ಒಂದು ವರ್ಷದ ಇಂಡಿಯಾ ಪೋಸ್ಟ್ ಆಫೀಸ್ ಒಂದು ಭಾರತದ ಒಂದು ಅಂಚೆ ಇಲಾಖೆ ಅಂತ ನಾವು ಏನು ಕರಿತೀವಿ, ಇದರ ಒಂದು ಮೊದಲನೇ ಒಂದು ನೋಟಿಫಿಕೇಶನ್ಗೆ ಸಂಬಂಧಪಟ್ಟಂತಹ ಒಂದು ಅಪ್ಡೇಟ್ ಅನ್ನ ಇಲ್ಲಿ ರಿಲೀಸ್ ಅನ್ನ ಮಾಡಿದ್ದಾರೆ. ಮ್ಯಾಕ್ಸಿಮಮ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ಗಳು ನಮ್ಮ ಒಂದು ಕರ್ನಾಟಕದಂತ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ಗಳು ಕೇವಲ ಏನು SLC ಅನ್ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ದು, ಆ ಒಂದು SLC ನಲ್ಲಿ ಒಂದು ಒಳ್ಳೆಯ ಒಂದು ಪರ್ಸೆಂಟೇಜ್ ಅನ್ನ ಗಳಿಸಿಕೊಂಡಿರುವಂತಹ ಒಂದು ಕ್ಯಾಂಡಿಡೇಟ್ಗಳು ಈ ವರ್ಷದ ಒಂದು ಮೊದಲನೇ ಒಂದು ನೋಟಿಫಿಕೇಶನ್ ಅಲ್ಲೇ ಅಪ್ಲೈ ಮಾಡಿ BPM ಅಥವಾ ಒಂದು ABPM ನ ಒಂದು ಪೋಸ್ಟ್ಗೆ ನಾವು ಪಡ್ಕೋಬೇಕು ಅನ್ನುವಂತಹ ಕ್ಯಾಂಡಿಡೇಟ್ಗಳು ಈ ಒಂದು ವಿಡಿಯೋ ಏನಿದೆ ಮ್ಯಾಕ್ಸಿಮಮ್ ಆಗಿ ತಾವು ಕೊನೆ ತನಕ ನೋಡೋದಕ್ಕೆ ತಾವು ಪ್ರಯತ್ನ ಮಾಡಿ. ಏನಕ್ಕಂದ್ರೆ ಈ ಬಾರಿ ಸೆಲೆಕ್ಷನ್ ಪ್ರೋಸೆಸ್ ನಲ್ಲಿ ಇಲ್ಲಿ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಚೇಂಜಸ್ ಅನ್ನ ಮಾಡಿದ್ದಾರೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ಅಪ್ಲೈ ಮಾಡುವ ಮುಂಚೆ ಈ ಒಂದು ಇನ್ಫಾರ್ಮೇಶನ್ ತಾವು ಪಡೀಲೇಬೇಕಾಗಿರುವಂತದ್ದು. ಯಾವ ಒಂದು ಅಪ್ಡೇಟ್, ಅದು ಯಾವ ಒಂದು ಚೇಂಜಸ್ ಎನ್ನುವಂತಹ ಸಂಪೂರ್ಣವಾಗಿರುವಂತಹ ಒಂದು ಡೀಟೇಲ್ಸ್ ಅನ್ನ ಕೊಡಕ್ಕೆ ಹೋಗ್ತಾ ಇದೀನಿ. ಇದರ ಮುಂಚೆ ತಾವು ಸರ್ಚ್ ಅನ್ನ ಮಾಡ್ತಿರುವಂತಹ ಒಂದು ಜಾಬ್, ತಮಗೆ ರಿಕ್ವೈರ್ಮೆಂಟ್ ಆಗಿರುವಂತಹ ಒಂದು ಜಾಬ್ಸ್ ಗಳ ಬಗ್ಗೆ ತಮಗೆ ಇನ್ಫಾರ್ಮೇಶನ್ ಬೇಕು ಅಂದ್ರೆ ದಯವಿಟ್ಟು ತಾವು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸ್ಕೊಡಿ. ಖಂಡಿತವಾಗಿ ನೆಕ್ಸ್ಟ್ ವಿಡಿಯೋ ತಾವು ಸರ್ಚ್ ಮಾಡ್ತಿರುವಂತಹ ಒಂದು ಜಾಬ್ಗಳ ಒಂದು ಬೇಸಿಸ್ ಮೇಲೆ ನಾನು ಇನ್ಫಾರ್ಮೇಶನ್ ಅಥವಾ ಒಂದು ಅಪ್ಡೇಟ್ ಅನ್ನ ಕೊಡ್ತೀನಿ. ಇದರ ಒಂದು ಜೊತೆಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಮುಂದೆಯೂ ತಮಗೆ ಇದೇ ರೀತಿಯಂತಹ ಒಂದು ಜಾಬ್ ಅಪ್ಡೇಟ್ಗಳು ಸಿಗ್ತಾ ಇರುತ್ತೆ. ಸೊ ಬನ್ನಿ ಈ ಒಂದು ವಿಡಿಯೋನ ಮುಂದುವರಿಸೋಣ. ಸ್ನೇಹಿತರೆ, ಮೊದಲನೇ ಒಂದು ನೋಟಿಫಿಕೇಶನ್ ಅಲ್ಲಿ ಅದು ಯಾವ ಎಲ್ಲ ಒಂದು ಚೇಂಜಸ್ ಅನ್ನ ಮಾಡಕ್ಕೆ ಹೋಗ್ತಿದ್ದಾರೆ. ಇದರ ಮುಂಚೆ ಒಂದು ಮಾತನ್ನ ಹೇಳ್ತೀನಿ ನೋಡಿ, ಪ್ರತಿಯೊಂದು ವರ್ಷನೂ ಯಾವುದಾದ್ರೂ ಒಂದು ನೋಟಿಫಿಕೇಶನ್ ರಿಲೀಸ್ ಆಗಲಿ ಬಿಡಿ, ಅಂದ್ರೆ ಒಂದು ಪ್ರತಿಯೊಂದು ವರ್ಷಕ್ಕೆ 2 ಅಥವಾ ಒಂದು 3 ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡ್ತಾರೆ. ಆ ಒಂದು ನೋಟಿಫಿಕೇಶನ್ ನ ರಿಲೀಸ್ ಮಾಡುವ ಮುಂಚೆ ಕೆಲವೊಂದು ಚೇಂಜಸ್ ಅನ್ನ ಮಾಡೋದಕ್ಕೆ ಪ್ರತಿಯೊಂದು ವರ್ಷನೂ ಪ್ರತಿಯೊಂದು ನೋಟಿಫಿಕೇಶನ್ ನ ಮುಂಚೆ ಕೆಲವೊಂದು ಅಪ್ಡೇಟ್ ಅನ್ನ ಕೊಡ್ತಾ ಇರ್ತಾರೆ. ಓಕೆನಾ? ಈ ಒಂದು ವರ್ಷದ ಮೊದಲನೇ ಒಂದು ನೋಟಿಫಿಕೇಶನ್ ಏನು ಸುಮಾರು 40,000ಕ್ಕಿಂತ ಹೆಚ್ಚು ಒಂದು ವೇಕೆನ್ಸಿಗಳನ್ನ ಏನ್ ರಿಲೀಸ್ ಅನ್ನ ಮಾಡಕ್ಕೆ ಹೋಗ್ತಿದ್ದಾರೆ. ಈ ಬಾರಿ ಕೂಡ ಒಂದು ನೋಟಿಫಿಕೇಶನ್ ಅಂದ್ರೆ ಒಂದು ನೋಟಿಸ್ ಅನ್ನ ಇಲ್ಲಿ ರಿಲೀಸ್ ಅನ್ನ ಮಾಡಿದ್ದಾರೆ. ಓಕೆನಾ? ಆ ಒಂದು ನೋಟಿಸ್ ಬೇಕಾದ್ರೆ ನಾನು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಶೇರ್ ಅನ್ನ ಮಾಡಿರ್ತೀನಿ. ಆ ಒಂದು ನೋಟಿಸ್ ಹಿಂದಿನಲ್ಲಿ ಇರುತ್ತೆ. ತಮಗೆ ಅರ್ಥ ಆದ್ರೆ ತಾವು ಈಸಿಯಾಗಿ ಓದ್ಕೊಂಡು ಅರ್ಥ ಮಾಡ್ಕೋಬಹುದು. ಅದರ್ವೈಸ್ ತಮಗೆ ಅರ್ಥ ಆಗಿಲ್ಲ ಅಂದ್ರೆ ಈ ಒಂದು ವಿಡಿಯೋದಲ್ಲೇ ನಾನು ತಿಳಿಸ್ಕೊಡ್ತೀನಿ. ಓಕೆನಾ? ಅದು ಯಾವ ಒಂದು ಬದಲಾವಣೆಯನ್ನ ಮಾಡಕ್ಕೆ ಇಲ್ಲಿ ಹೊರಟಿದ್ದಾರೆ ಅಂದ್ರೆ ನೋಡಿ, ಮೊದಲನೇದಾಗಿ ಇಂಡಿಯಾ ಪೋಸ್ಟ್ ಆಫೀಸ್ಗೆ ತಾವು ಅಪ್ಲೈ ಮಾಡೋದಕ್ಕೆ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ತಾವು ಫಾಲೋ ಅನ್ನ ಮಾಡಬೇಕಾಗಿರುತ್ತೆ. ಮೊದಲನೇದಾಗಿ SLC ಅನ್ನ ಕಂಪ್ಲೀಟ್ ಅನ್ನ ಮಾಡ್ಕೋಬೇಕಾಗಿರುವಂತದ್ದು. ಓಕೆನಾ? ಇದರ ಬಗ್ಗೆ ಯಾವುದೇ ರೀತಿಯಂತಹ ಒಂದು ಅನುಮಾನ ಇಲ್ಲ. ನೆಕ್ಸ್ಟ್, ಯಾವ ಒಂದು ರಾಜ್ಯಕ್ಕೆ ತಾವು ಅಪ್ಲೈ ಅನ್ನ ಮಾಡ್ತೀರಿ, ಆ ಒಂದು ರಾಜ್ಯದ ಒಂದು ಲೋಕಲ್ ಲ್ಯಾಂಗ್ವೇಜಸ್ ಗಳ ಬಗ್ಗೆ ತಮಗೆ ಅರಿವು ಇರಬೇಕು ಅಂತ ಒಂದು ರೂಲ್ಸ್ ಅನ್ನ ಮಾಡಿದ್ರಿ. ಓಕೆನಾ? ಆ ಒಂದು ಲೋಕಲ್ ಲ್ಯಾಂಗ್ವೇಜ್ ತಾವು SLC ನಲ್ಲಿ ಒಂದು ಸಬ್ಜೆಕ್ಟ್ ಆಗಿ ತಾವು ಓದಿರಬೇಕು ಎನ್ನುವಂತಹ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ರಿ. ಹಾಗಾದ್ರೆ ಈ ಬಾರಿ ಏನ್ ಮಾಡಿದಾರ ಅಂದ್ರೆ ತಾವು ಬೇರೆ ರಾಜ್ಯಗಳಿಗೆ ಅಪ್ಲೈ ಅನ್ನ ಮಾಡುವುದಕ್ಕೆ ಇಲ್ಲಿ ಒಂದು ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಓಕೆನಾ? ಅಫಿಷಿಯಲ್ ಆಗಿ ಈ ಒಂದು ಇನ್ಫಾರ್ಮೇಶನ್ ನ ಫಾರ್ವರ್ಡ್ ಅನ್ನ ಮಾಡಿದ್ದಾರೆ. ಅದರ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಮ್ಯಾಕ್ಸಿಮಮ್ ಆಗಿರುವಂತಹ ಒಂದು ನಮ್ಮ ಒಂದು ಕ್ಯಾಂಡಿಡೇಟ್, ನಮ್ಮ ಒಂದು ಕರ್ನಾಟಕದ ಒಂದು ಕ್ಯಾಂಡಿಡೇಟ್ಗಳೇ ಇರ್ಲಿ ಬಿಡಿ, ಬೇರೆ ಒಂದು ರಾಜ್ಯಗಳಿಗೆ ಅಪ್ಲೈ ಅನ್ನ ಮಾಡ್ತಾರೆ. ಸಪೋಸ್ ರಾಜಸ್ಥಾನ್ ನಿಂತ್ಕೊಳ್ಳಿ, ಪಂಜಾಬ್ ಅಂತ ಇಟ್ಕೊಳ್ಳಿ, ಬೇರೆ ಒಂದು ರಾಜ್ಯಗಳಿಗೆ ಅಪ್ಲೈ ಅನ್ನ ಮಾಡ್ತಾರೆ. ಕಾರಣ ಏನು? ಕಟ್ ಆಫ್ ಬಹಳ ಕಮ್ಮಿ ಹೋಗುತ್ತೆ, ನಮ್ಮ ಒಂದು ಪರ್ಸೆಂಟೇಜ್ ಚೆನ್ನಾಗಿದೆ, ಆ ಒಂದು ರಾಜ್ಯಗಳಲ್ಲಿ ನಮ್ಮ ಒಂದು ಸೆಲೆಕ್ಷನ್ ಆಗ್ಬಿಡುತ್ತೆ ಎನ್ನುವಂತಹ ಒಂದು ಥಿಂಕಿಂಗ್ ಮೇಲೆ ಬೇರೆ ರಾಜ್ಯಗಳಿಗೆ ಅಪ್ಲೈ ಅನ್ನ ಮಾಡ್ತಾರೆ. ಈ ಬಾರಿ ಈ ರೀತಿ ಇಲ್ಲ. ತಾವೇನಾದ್ರೂ ಕರ್ನಾಟಕದ ಒಂದು ಕ್ಯಾಂಡಿಡೇಟ್ ಆಗಿದ್ರಿ, ತಾವೇನಾದ್ರೂ ಕರ್ನಾಟಕದಲ್ಲೇ ತಮ್ಮ ಒಂದು SLC ಅನ್ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ಕರ್ನಾಟಕದಲ್ಲೇ ತಾವು ಅಪ್ಲೈ ಅನ್ನ ಮಾಡಬೇಕು. ಸಪೋಸ್ ಬೇರೆ ರಾಜ್ಯಗಳಿಗೆ ಅಪ್ಲೈ ಅನ್ನ ಮಾಡ್ಬೇಕಾ, ಆ ಒಂದು ರಾಜ್ಯದಲ್ಲಿ ಲೋಕಲ್ ಲ್ಯಾಂಗ್ವೇಜ್ ಏನಿದೆ, ಆ ಒಂದು ಲೋಕಲ್ ಲ್ಯಾಂಗ್ವೇಜ್ ನ ಒಂದು ಬೇಸಿಸ್ ಮೇಲೆ ತಮ್ಮ ಒಂದು SLC ನಲ್ಲಿ ಒಂದು ಸಬ್ಜೆಕ್ಟ್ ಅನ್ನ ತಾವು ಓದಿರಬೇಕು. ಒಂದು ಕಂಡೀಷನ್. ಎರಡನೇ ಒಂದು ಕಂಡೀಷನ್ ಏನಂದ್ರೆ ಆ ಒಂದು ರಾಜ್ಯದ ತಮ್ಮ ಬಳಿ ನಿವಾಸ ಪ್ರಮಾಣ ಪತ್ರ ಇರಬೇಕು. ಅಂದ್ರೆ ಒಂದು ಡೊಮಿಸೈಲ್ ಸರ್ಟಿಫಿಕೇಟ್ ಅಂತ ನಾವು ಏನ್ ಕರಿತೀವಿ, ಆ ಒಂದು ಸರ್ಟಿಫಿಕೇಟ್ ತಮ್ಮ ಬಳಿ ಇದ್ರೆ ಮಾತ್ರ ತಾವು ಬೇರೆ ರಾಜ್ಯಗಳಿಗೆ ಅಪ್ಲೈ ಅನ್ನ ಮಾಡಬೇಕಾಗಿರುತ್ತೆ. ಓಕೆನಾ ಸ್ನೇಹಿತರೆ? ಈ ಒಂದು ಇನ್ಫಾರ್ಮೇಶನ್ ನಾನು ಯಾಕೆ ಕೊಡ್ತಾ ಇದ್ದೀನಿ ಅಂದ್ರೆ ಅಪ್ಲೈ ಮಾಡುವಂತಹ ಸಂದರ್ಭದಲ್ಲಿ ಮ್ಯಾಕ್ಸಿಮಮ್ ಆಗಿರುವಂತಹ ನಮ್ಮ ಒಂದು ಕ್ಯಾಂಡಿಡೇಟ್ಗಳು ಈ ಒಂದು ಮಿಸ್ಟೇಕ್ಸ್ ಅನ್ನ ಮಾಡ್ತಾರೆ. ಸಪೋಸ್ ತಮಗೆ ಇನ್ಫಾರ್ಮೇಶನ್ ಗೊತ್ತಿಲ್ಲದಿರ ತಾವು ಬೇರೆ ರಾಜ್ಯಗಳಿಗೆ ಅಪ್ಲೈ ಅನ್ನ ಮಾಡಬಹುದು. ಓಕೆನಾ? ಎಡಿಟ್ ಮತ್ತು ಕರೆಕ್ಷನ್ ನ ಒಂದು ಆಪ್ಷನ್ ಖಂಡಿತವಾಗಿ ಬಿಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಸ್ಟೇಟ್ ಅನ್ನ ಚೇಂಜ್ ಮಾಡುವಂತಹ ಒಂದು ಆಪ್ಷನ್ ನ ಕೊಟ್ಟಿಲ್ಲ ಅಂದ್ರೆ ತಾವು ಏನು ಮಾಡೋಕ್ಕಾಗಲ್ಲ. ಓಕೆನಾ? ಆ ಒಂದು ಮೊದಲೇ ಒಂದು ನೋಟಿಫಿಕೇಶನ್ ಅಲ್ಲಿ ತಮ್ಮ ಒಂದು ಸೆಲೆಕ್ಷನ್ ಆಗುವುದಿಲ್ಲ. ಈ ಒಂದು ಮಾತನ್ನ ತಾವು ಮೈಂಡ್ ಅಲ್ಲಿ ಇಟ್ಕೊಂಡು ನಮ್ಮ ಒಂದು ಕರ್ನಾಟಕದ ಒಂದು ಕ್ಯಾಂಡಿಡೇಟ್ ಆಗಿದ್ರೆ
ಪ್ಲೀಸ್ ನಮ್ಮ ಒಂದು ಕರ್ನಾಟಕದಲ್ಲೇ ತಾವು ಅಪ್ಲೈಯನ್ನು ಮಾಡೋಕ್ಕೆ ತಾವು ಟ್ರೈಯನ್ನು ಮಾಡಿ. ಬ್ರದರ್, ಯಾವಾಗ ಇದರ ಒಂದು ಮೊದಲನೇ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡ್ತಾರೆ? ಸ್ನೇಹಿತರೆ, ಯಾವುದೇ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡುವ ಮುಂಚೆ ಕೆಲವೊಂದು ಅಪ್ಡೇಟ್ ಅನ್ನ ಕೊಡ್ತಾರೆ. ಸೊ ಈ ರೀತಿಯಾಗಿರುವಂತಹ ಒಂದು ಅಪ್ಡೇಟ್ ಅನ್ನ ಕೊಡ್ತಾ ಇದ್ದಾರೆ. ಈ ರೀತಿಯಾಗಿರುವಂತಹ ಒಂದು ಚೇಂಜಸ್ ಅನ್ನ ಮಾಡೋದಕ್ಕೆ ನೋಟಿಸ್ ಅನ್ನ ರಿಲೀಸ್ ಅನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇದನ್ನ ಇಟ್ಕೊಂಡು ನಾವು ಹೇಳ್ಬೋದು, ನಿಮ್ಮ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಬಹಳ ಬೇಗ ಅಪ್ಡೇಟ್ ಅನ್ನ ಮಾಡ್ತಾರೆ, ರಿಲೀಸ್ ಅನ್ನ ಮಾಡ್ತಾರೆ. ಇದರ ಬಗ್ಗೆ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ವಿಡಿಯೋ ಮುಂದೆ ತಂದೇ ತರ್ತೀನಿ ನಿಮಗೋಸ್ಕರ. ಓಕೆನಾ? ಸಾಧ್ಯವಾದಷ್ಟು ಈಗಿನಿಂದ ಈ ಒಂದು ಚಾನಲ್ ತಾವು ಸ್ವಲ್ಪ ಆಕ್ಟಿವ್ ಆಗಿರಿ. ಪ್ರತಿಯೊಂದು ದಿನಾನು ಒಂದೊಂದು ಅಪ್ಡೇಟ್ ಅನ್ನ ರಿಲೀಸ್ ಅನ್ನ ಮಾಡ್ತಾ ಇರ್ತಾರೆ. ಆ ಒಂದು ಅಪ್ಡೇಟ್ ಅನ್ನ ನಾನು ತಮ್ಮ ಬಳಿ ಶೇರ್ ಅನ್ನ ಮಾಡ್ಕೊಳ್ತಾ ಇರ್ತೀನಿ. ಓಕೆನಾ? ಟೆಲಿಗ್ರಾಮ್ ಗ್ರೂಪ್ ಅಥವಾ ಒಂದು ವಾಟ್ಸ್ಆಪ್ ಗ್ರೂಪ್ ಎರಡು ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ. ಆ ಒಂದು ಗ್ರೂಪ್ ನಲ್ಲಿ ಕೂಡ ತಾವು ಜಾಯಿನ್ ಅನ್ನ ಮಾಡ್ಕೊಳ್ಳಿ. ಪ್ರತಿಯೊಂದು ದಿನ ಆ ಒಂದು ಗ್ರೂಪ್ ನಲ್ಲಿ ಕೂಡ ನಾನು ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀನಿ. ಐ ಹೋಪ್ ಸ್ನೇಹಿತರೆ, ಈ ಒಂದು ಮೊದಲನೇ ಒಂದು ನೋಟಿಫಿಕೇಶನ್ ನಲ್ಲಿ ಏನೆಲ್ಲ ಬದಲಾವಣೆ ಮಾಡಕ್ಕೆ, ಏನೆಲ್ಲ ಒಂದು ಚೇಂಜಸ್ ಅನ್ನ ಮಾಡ್ತಾ ಇದ್ದಾರೆ ಎಂಬುದರ ಬಗ್ಗೆ ತಮಗೆ ಕ್ಲಿಯರ್ ಆಗಿ ಕ್ಲಾರಿಟಿಯಾಗಿ ಸಿಕ್ಕಿದೆ ಅನ್ಕೊಂತೀನಿ. ಓಕೆನಾ? ಇನ್ನು ತಮಗೆ ಯಾವುದಾದ್ರೂ ಒಂದು ಡೌಟ್ಸ್ ಇದ್ರೆ ದಯವಿಟ್ಟು ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ. ಇದೇ ರೀತಿಯಾದಂತಹ ಒಂದು ಜಾಬ್ ಅಪ್ಡೇಟ್ಗಳಿಗೋಸ್ಕರ, ಪ್ರತಿಯೊಂದು ದಿನದ ಒಂದು ಅಪ್ಡೇಟ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಪ್ಲೀಸ್ ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ಈ ಒಂದು ವಿಡಿಯೋನ ತಾವು ಶೇರ್ ಅನ್ನ ಮಾಡ್ಕೊಳ್ಳಕ್ಕೆ ತಾವು ಟ್ರೈ ಅನ್ನ ಮಾಡಿ. ಓಕೆನಾ? ಇದೇ ರೀತಿಯಾದಂತಹ ಮತ್ತೊಂದು ಜಾಬ್ ಅಪ್ಡೇಟ್ ನಲ್ಲಿ ಸಿಗ್ತೀನಿ.